ಆಕ್ಷನ್. ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯ ಸೇವಾ ಪಾಕ್ಷಿಕ ಏನು ಕಾರ್ಯಾಗಾರ ನಡೀತು, ಇದರ ಉದ್ದೇಶ ಈ ತಿಂಗಳು 17ನೇ ತಾರೀಕು ಸನ್ಮಾನ್ಯ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ, ಜೊತೆಯಲ್ಲಿ 23ನೇ ತಾರೀಕು ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನಾಂಕ, ಮತ್ತು 2ನೇ ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ಜನ್ಮದಿನಾಂಕ. ಇದರ ಅಂಗವಾಗಿ ಎಲ್ಲ ಬೂತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು, ಮತ್ತು ರಕ್ತದಾನ ಶಿಬಿರವನ್ನು ಮಾಡಬೇಕು, ಸ್ವಚ್ಛ ಭಾರತ್ ಅಭಿಯಾನವನ್ನು ಹಮ್ಮಿಕೋಬೇಕು, ಅನೇಕ ರೀತಿಯಾದಂಥ ಸಸಿ ನೆಡುವಂಥದ್ದು, ಮತ್ತು ಹಿರಿಯರ ಬಗ್ಗೆ ಅವರ ಚರಿತ್ರೆಯ ಬಗ್ಗೆ ಜನರಿಗೆ ತಿಳಿಸೋಂಥದ್ದು, ಮತ್ತು ದೇಶದ ಮತ್ತು ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಜನತೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಇದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಪ್ರತಿಯೊಬ್ಬರ ಹತ್ರನೂ ಹಂಚಿಕೊಂಡು ಈ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡ್ಕೊಬೇಕು ಅಂತ ಹೇಳಿ ಇವತ್ತೇನು ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಕೇಶವ ಪ್ರಸಾದ್ಜಿಯವರು, ನಿಗಮಪೂರ್ವ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು, ಮಾಜಿ ಶಾಸಕರಾದಂಥ ಓಂಶಕ್ತಿ ವರ್ತನ್ ಪ್ರಕಾಶ್ ಅವರು, ಸಂಪಂಗಣ್ಣವರು, ವೆಂಕಟಮುನಿಯಣ್ಣವರು, ಇನ್ನು ಅನೇಕ ನಮ್ಮ ಮುಖಂಡರುಗಳ ಜೊತೆ ಸೇರಿ ಇವತ್ತೇನು ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ 2ನೇ ತಾರೀಕೇನು ನಾವು RSSನ 100 ವರ್ಷದ ಇದಕ್ಕೆ ಪಥಸಂಚಲನ ಕಾರ್ಯಕ್ರಮ ಇರುತ್ತೆ, ಅದಕ್ಕೂ ಎಲ್ಲರೂ ತೊಡಕೊಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು, ಹಿಂದೂ ಪರ ಹೋರಾಟಗಾರರು ಮತ್ತು ಎಲ್ಲಿ ಅನ್ಯಾಯಯುತ ಅದನ್ನು ಎದುರಿಸಿ ಮಾತಾಡಿದಂಥವ್ರ ಮೇಲೆ ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಜನರಿಗೆ ವಿಷಯ ತಿಳಿಸೋಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇವತ್ತೇನು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ. ಇದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಎಲ್ಲ ಈ ದೇಶಭಕ್ತರು ಸಹಕರಿಸಿ ಇದು ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಸರಿ, ಸಿಟಿ ರವಿ ಅವರ ಮೇಲೆ ಫೇರ್ ಆಗ್ತದೆ. RSS 100 ವರ್ಷ ತುಂಬ್ತಾ ಇದೆ. RSS ಅಲ್ಲಿ ಸುಮಾರು 42 ಸಂಘಟನೆಗಳಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿನೂ ಒಂದು. ಈ ದೇಶದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ, ದೇಶದಲ್ಲಿರ್ತಕ್ಕಂಥ ದೇಶಭಕ್ತರ ರಕ್ಷಣೆಗಾಗಿ RSS ಹುಟ್ಟಿರ್ತಕ್ಕಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು RSS ಕಾರ್ಯಕರ್ತರು. ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ರೆಡಿಯಾಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವೋಟ್ ಬ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕಮ್ಯುನಿಟಿಯನ್ನು ಮೆಚ್ಚಿಸಿ ವೋಟ್ ಮಾಡ್ಕೋಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದಲ್ಲ 100 FIR ಹಾಕಿದೆ ಕೂಡ ನಾವು ದೇಶಕ್ಕೋಸ್ಕರ ಪ್ರಾಣನೇ ಕೊಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ವಿಷಯದಲ್ಲಿರುವಾಗ ನಾವು ಯಾವುದೇ ಕಾರಣಕ್ಕೂ ಬೆದರಂಥದ್ದು ಇಲ್ಲ. ಆ ಭಯ ಅನ್ನೋದು ನಮ್ಮಲ್ಲಿ ಯಾರಿಗೂ ಇಲ್ಲ. ಇವತ್ತು ಏನು ಬಂಗಾರಪೇಟೆಯಲ್ಲಿ ಪ್ಯಾಲೆಸ್ತೈನ್ ಫ್ಲಾಗನ್ನು ಆರಿಸಿದವ್ರ ಮೇಲೆ FIR ಹಾಕಲ್ಲ, ಅವ್ರು PR ಹಾಕ್ತಾರೆ. ಅಲ್ಲಿ ನಮ್ಮ ಮೇಲೆ ಯಾರು ಹಲ್ಲೆ ಮಾಡ್ತಾರೋ ಇನ್ನು ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಹಲ್ಲೆ ಮಾಡಬೇಕಲ್ವಾ? ಅದು ಹೇಳಿದ್ದೇ ದೊಡ್ಡ ತಪ್ಪಾಯಿತು ಅನ್ನೋದಾದರೆ CT ರವಿ ಅವ್ರ ಮೇಲೆ, ವಿಕ್ರಮ್ ಹೆಗ್ಡೆ ಅವ್ರ ಮೇಲೆ, ಇನ್ನೂ ಅನೇಕರ ಮೇಲೆ ಇವತ್ತೇನು ರಾಜೀವ್ ಅವ್ರ ಮೇಲೆ ಏನು ಕೇಸ್ಗಳು ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ದ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರೇ, ನಿಮಗೊಂದು ಕಾಲ ಇದು. ಸುಳ್ಳುಗಳು ಹೇಳಿ, ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಕರ್ನಾಟಕ ಜನತೆಯನ್ನು ಯಾವ ರೀತಿ ನೀವು ದಾರಿ ತಪ್ಪಿಸಿದ್ರಿ, ಇವತ್ತಿನ ಕರ್ನಾಟಕದ ಜನತೆ ನಿಮ್ಗೆ ಓಟ್ ಹಾಕಿದ್ದಾದ್ಮೇಲೆ ನಾವು ಯಾವ ರೀತಿ ತಪ್ಪು ಮಾಡಿದ್ರಿ ಅಂತೇಳಿ ಅವ್ರ ಮನಸ್ಸಿಗೆ ಅವ್ರಿಗೆ ಮುಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ. ನಮ್ಮ ಮೇಲೆ ಇವತ್ತು ಹಿಂದೂ ಪರ ಹೋರಾಟಗಾರರ ಮೇಲೆ, ದೇಶಭಕ್ತರ ಮೇಲೆ ನೀವೇನು ಕೇಸುಗಳನ್ನು ಹಾಕ್ತಾ ಇದ್ರಿ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ರಿ, ಮುಂದೊಂದು ದಿನ ನಿಮ್ಮನ್ನು ಒಳಗಡೆ ಹಾಕಂಥ ಕೆಲಸಗಳನ್ನು ನೀವು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ನೀವೇ ಸಿಕ್ಕಾಕೊಂಡಿರ್ತಕ್ಕಂಥ FIRಗಳಾಗಿರ್ತಕ್ಕಂಥ ಇದರಲ್ಲಿ ಕಾನೂನು ರೀತಿಯಲ್ಲಿ ನಿಮ್ಮನ್ನು ಒಳಗಡೆ ಹಾಕಂಥ ಕಾಲ ಹತ್ತಿರದಲ್ಲೇ ಬರುತ್ತೆ. ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸುಮಾರು 100ಕ್ಕೆ 90% ಎಲ್ಲರೂ ಪ್ರಶ್ನೆ ಇರೋದ್ರಿಂದ
ಎಲ್ಲರೂ ಒಂದಲ್ಲ ಒಂದರಲ್ಲಿ ಸಿಕ್ಕಾಕೊಂಡು ಬೇಲುಗಳ ಮೇಲೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ನಿಮಗೆ ಮುದ್ದೆ ಮುರಿಯುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾದಮೇಲೆ ನಾವು ಮಾಡ್ತೀವಿ. ಆ ನಿಟ್ಟಲ್ಲಿ ನೀವೇ ತಪ್ಪು ಮಾಡಿ ಸಿಕ್ಕಾಕೊಂಡಿರೋದ್ರಿಂದ ಎಲ್ಲೋ ಎಷ್ಟು ದೂರ ಓಡ್ರಿ